ಸೋಡಿಯಂ ಪರಮಾಣುವಿನ ಒಂದು ಬೀಜ ಕೇಂದ್ರ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಸ್ ಇರ್ತಾವಂತ ಅವ್ರಿಗೆ ಕನ್ಸೆಪ್ಟ್ ಕೊಡ್ತೀವಿ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ಗಳು ಸೇರಿಕೊಂಡು ಬೀಜ ಕೇಂದ್ರದಲ್ಲಿರ್ತಾವೆ. ಅದರ ಸುತ್ತಲೂ ವಿವಿಧ ಕಕ್ಷೆಗಳಲ್ಲಿ ಇಲೆಕ್ಟ್ರಾನ್ಗಳು ಸುತ್ತಾಗ್ತಾ ಇರ್ತಾವೆ ಅಂತ ಹೇಳ್ತೀವಿ. ಅದರದೊಂದು ಮೂರ್ತ ರೂಪದ ಒಂದು TLMs ಇದೆ. ಅದೇ ರೀತಿ ಇಲ್ಲಿ ಕವಚ, ಎ ಕವಚ, ಎಲ್ ಕವಚ, ಎಂ ಕವಚ, ಎನ್ ಕವಚ, ಬೇರೆ ಬೇರೆ ಕವಚ ಇರ್ತವೆ. ಕವಚಗಳಲ್ಲಿ ಬೇರೆ ಬೇರೆ ರೀತಿ ಎಲೆಕ್ಟ್ರಾನ್ಗಳು ಬೇರೆ ಬೇರೆ ರೀತಿ ಸುತ್ತ ಇರ್ತಾವೆ ಅಂತೇಳಿ ತೋರಿಸಿಕೊಡ್ತೀವಿ. ಮತ್ತು ಯಾವ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಎಷ್ಟು ಇರ್ತಾವೆ ಅಂತ ಅನ್ನಲಿಕ್ಕೆ ಅಲ್ಲೊಂದು ಸೂತ್ರ ಇದೆ ಸರ್. ಇದು ಬೋರ್ಬರ್ರಿಯ ಸೂತ್ರ. 2n² ಮುಖಾಂತರ n ಬೆಲೆ 1 ಅಂತ ಹಾಕೋದ್ರ ಮೂಲಕ ಆ ಒಂದು ಒಂದನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರ್ತವೆ, ಎರಡನೇದಲ್ಲಿ ಎಷ್ಟು ಇರ್ತಾವೆ, ಮೂರನೇದು ಎಷ್ಟು ಇರ್ತವೆ ಅರ್ಥ ಮಾಡಿಸ್ಬೋದು ಮಕ್ಕಳಿಗೆ. ಪಾಠದಲ್ಲಿ ಬರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಕಕ್ಷಕ ಪರಿಚಯ ಆದ ನಂತರ ಯಾವ ಕಕ್ಷಕಗಳಲ್ಲಿ ಎಷ್ಟೆಷ್ಟು ಉಪಕಕ್ಷೆಗಳಿರ್ತಾವೆ ಅಂದರೆ ಸಬ್ ಆರ್ಬಿಟಲ್ಸ್ ಎಷ್ಟು ಇರ್ತಾವೆ ಅಂತ ಪರಿಚಯ ಮಾಡಬೇಕಾಗ್ತದೆ. ಎ ಕವಚದಲ್ಲಿ ಒಂದು S ಕವಚ 1s, 2s, 2p. ಎರಡನೇ ಕವಚದಲ್ಲಿ, ಮೂರನೇ ಕವಚದಲ್ಲಿ 3s, 3p, 3d. ನಾಲ್ಕನೇದರಲ್ಲಿ 4s, 4p, 4d, 1 4f ಅಂತ ಬರುತ್ತೆ. ಇದೇ ರೀತಿ ಮುಂದುವರಿಯುತ್ತೆ. ಇಲ್ಲಿ ಏನು ಮಾಡ್ಬೋದು ನಾವು ಮಕ್ಕಳಿಗೆ ಈ ರೀತಿ ಬೀಡ್ಸ್ಗಳನ್ನ ಕೊಟ್ಟು ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೀರಿ. ಅವರಿಗೆ ಇಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಯಾವ ರೀತಿ ಬರೀಬೇಕು ಅಂತಕ್ಕಂಥ ಮೊದಲು ಪ್ರಾಕ್ಟೀಸ್ ಮಾಡಿಸ್ಬೇಕು. ನಾವು ಮೊದಲಿಂದ ಮಾದರಿಯಾಗಿ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಸೋಡಿಯಂ ಮಾಡೀನಿ ಸರ್. ಸೋಡಿಯಂ ಏನು ಮಾಡ್ತೀನಿ ಅಂದರೆ ಒಂದನೇ ಕವಚದಲ್ಲಿ ಒಂದನೇ ಒಂದು ಆರ್ಬಿಟಲ್ 2 ಇಲೆಕ್ಟ್ರಾನ್. ನೆಕ್ಸ್ಟ್ ಎರಡನೇ ಕಕ್ಷಕದಲ್ಲಿ PS ಆರ್ಬಿಟಲ್ 2, P ಆರ್ಬಿಟಲ್ ಉಪಕಕ್ಷ 3 ಇರ್ತಾವೆ. PX, PY, PZ ಅಂತ ಇರ್ತಾವೆ. ಅಲ್ಲಿ ಮೊದಲಿಗೆ 2 ಎಲೆಕ್ಟ್ರಾನ್ ಹಾಕಬೇಕು. ಇನ್ನೊಂದು ಎಷ್ಟು ಉಳಿತು? S ಉಳಿತು. ನೆಕ್ಸ್ಟ್ ಬರ್ತಕ್ಕಂಥ ಕಕ್ಷದಲ್ಲಿ S ಎಲೆಕ್ಟ್ರಾನ್. ಈ ರೀತಿ ಒಟ್ಟು 11 ಎಲೆಕ್ಟ್ರಾನ್ಗಳು ಪೂರ್ತಿ ಆಗೋ ತನಕ ಅದನ್ನು ಮಕ್ಕಳ ಕಡೆಯಿಂದ ಮಾಡಿಸ್ಬೋದು. ಡಿದಾಗ ಹಂಗೆ ಇಡ್ತಾವೆ ಸರ್. ಯಾವ್ದು ಸರ್? ಡಿದಾಗ. ಹಾಂ, ಡಿದಾಗ 1 2 3 4 5 ಬರ್ತಾವಲ್ಲ. ಇದ್ರಾಗ ನಾವು ಏನು ಮಾಡ್ಬೋದು, ಇಲ್ಲಿ ಒಂದು ಇದು ಬರುತ್ತೆ ಸರ್, ಹುಣ್ಸೂರು ಮತ್ತು ಇನ್ನೊಂದು ಹುಣ್ಣಿನ ನಿಯಮ ಅಂತ ಬರುತ್ತೆ. ಇನ್ನೊಂದು ನಿಯಮ ಇದು ಬರುತ್ತೆ ರೀ, ಪಾರ್ಸಲ್ ಫೀಲ್ಡ್ ಆಗ್ತದೆ. ಇದ್ರ ನಾವು ಗೊತ್ತಾಗುತ್ತೆ. ಇಲ್ಲಿ ಏನಾಗತ್ತೆ ನೋಡಿ, ಫಸ್ಟ್ ಇಲ್ಲಿ ಸರ್ ಇವು ಹೆಂಗೆ ತುಂಬ್ತಾವ್ರಿ? ಇದನ್ನು ಸುಲಭವಾಗಿದೆ. ಆ್ಯಕ್ಚುಲಿ 9th ಕ್ಲಾಸ್ ಆಗಿಲ್ಲ, ಮತ್ತು ಹೆಚ್ಚಿನ ಒಂದು ಕಲಿಕೆಯಾಗಿ ನನಗೆ ಈ ರೀತಿಯನ್ನು ಬಳಸ್ಬೋದು. ಛೇದ ಹೊಡ್ಯಾಕೆ ಹೇಳ್ತೀವಿ. ಛೇದ ಹೋಗಲ್ರಿ. ಅವು ಏನಂದ್ರೆ ಎರಡು ಏನಾಗ್ತಾವೆ, ಎಲ್ಲವೂ ಸಮ ಇರಲ್ಲ ಅಂದ್ರೆ ಛೇದಿಸುವ ರೇಖೆ ಹೆಂಗೆ ಬಂತು ಅಂತ ಹೇಳಿ ಅವ್ರಿಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡೋ ಸಲುವಾಗಿ ಈ ಥರ ವೇಸ್ಟ್ ಮ್ಯಾಚ್ ಬಾಕ್ಸಿಂದ ಏನಂದ್ರೆ ಇದು 2 ರೇಖೆಗಳದಾವ್ರಿ. ಈ 2 ರೇಖೆಗಳನ್ನು ನಾವು ಈ ಥರ ಮಕ್ಕಳಿಗೆ ಏನಂದ್ರೆ ನೋಡ್ರಿ, ಇಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದಾಗ ನೀವು ಏನು ಹೇಳಿದ್ರಲ್ಲ ಅದ್ರದ್ದು ಏನಾಗಿರ್ತದೆ, ರೇಖೆ ಯಾವುದದ? ಛೇದಿಸುವ ರೇಖೆ ಅದ. ಅಂದರೆ 2 ಚರಾಕ್ಷರಗಳಿರೋ ರೇಖಾತ್ಮಕ ಸಮೀಕರಣಗಳಿಂದ ಏನು ಬರತ್ತದ ಅಂದ್ರೆ ಛೇದಿಸುವ ರೇಖೆ ಬರುತ್ತೆ. ವೃತ್ತದಲ್ಲಿ ನಾವು ವೃತ್ತದ ಪ್ರತಿಯೊಂದು ಪಾರ್ಟ್ಸನ್ನು ತೋರಿಸ್ಬೋದು. ಅಂದರೆ ಏನು, ಇಲ್ಲಿ ಕೇಂದ್ರ ಬಿಂದು ಅದ, ಇದು ಇಲ್ಲಿಂದ ಇಲ್ಲಿಗಾದ್ರೆ ಏನಾಗಿರ್ತದೆ, ತ್ರಿಜ್ಯ ಆಗಿರ್ತದೆ. ಇಲ್ಲಿಂದ ಇಲ್ಲಿಗೆ ಬಂದ್ರೆ ವ್ಯಾಸ ಆಗಿರ್ತದೆ. ಆಮ್ಯಾಗ ಇದು ಪೂರ್ತಿ ಸುತ್ತ ಇದ್ರೆ ಏನಾಗಿರ್ತದೆ, ಪರಿಧಿ ಇರ್ತದೆ. ಅದ್ರ ಜೊತೆಗೆ ಈ ಬಿಂದುವಿಂದ ಈ ಬಿಂದು ಆದ್ರೆ ಜಾ ಇರ್ತದೆ. ನೆಕ್ಸ್ಟ್ ಏನು ಹೇಳ್ಬೋದು ಅಂದ್ರೆ ವೃತ್ತಖಂಡಗಳನ್ನು ಇದರಲ್ಲಿ ತೋರಿಸ್ಬೋದು. ವೃತ್ತಖಂಡಗಳು ತೋರಿಸ್ಬೇಕಾದ್ರೆ 3 ವೃತ್ತಖಂಡಗಳು ಅದಾವೆ. ಒಂದು ಲಘು ವೃತ್ತಖಂಡ ರೀ, ಇದು ಜಾಸ್ತಿ ಇದ್ರೆ ಅಧಿಕ ವೃತ್ತಖಂಡ. ಆಮ್ಯಾಗ ಇದನ್ನು ಈ ಥರ ಕರೆಕ್ಟಾಗಿ ಈ ಥರ ಬೆಂಡ್ ಮಾಡಿದ್ರೆ ಏನಾಗಿರ್ತದೆ, ಅರ್ಧ ವೃತ್ತಖಂಡ ಅಂತೇಳಿ ತೋರಿಸ್ಬೋದು. ಈ ಮಾಡಲ್ ಜೊತೆಗೆ ನಾವೇನು ತೋರಿಸ್ಬೋದು ಅಂದರೆ ಇದರಲ್ಲಿ ಕೋನಗಳನ್ನು ತೋರಿಸ್ಬೋದು. ಕೋನಗಳನ್ನು ಹೆಂಗೆ ತೋರಿಸ್ಬೋದು ಅಂದ್ರೆ ಈ ಥರ ಲಂಬ ಕೋನ ರೀ, ನೆಕ್ಸ್ಟ್ ಲಘು ಕೋನ ರೀ, ನೆಕ್ಸ್ಟ್ ಇದ್ರ ಜೊತೆಗೆ ವಿಶಾಲ ಕೋನ. ಈ ಥರ ಕೋನಗಳನ್ನು ನಾವು ತೋರಿಸ್ಬೋದು ರೀ. ಗೋಳದ ವೃತ್ತದ πr² ಆಗ್ತದೆ ಅಂದ್ರೆ ಗೋಳದ ಯಾಕೆ 4 πr² ಆಗ್ತದೆ ಅಂದ್ರೆ ಅದಕ್ಕೆ ಮಕ್ಕಳಿಗೆ ಏನಂದ್ರೆ ಇದನ್ನು ಎಲ್ಲ ಸುತ್ತಿ ಇದನ್ನು ಮತ್ತೆ ಬಿಚ್ಚಿ 4 ಭಾಗ ಮಾಡಿ ಅದಕ್ಕೆ ಏನು ಮಾಡಬೇಕು, ಒಂದು ವೃತ್ತಗಳಾಗಿ ಮಾಡಬೇಕು. ಈ ಥರ ವೃತ್ತಗಳಾಗಿ ಮಾಡಿ ಮಕ್ಕಳಿಗೆ ಏನಂದ್ರೆ 4 πr² ಯಾಕೆ ಬರ್ತದೆ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಹೇಳಿ, ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸೂರು ಶಾಲೆಯಲ್ಲಿ PGTA ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ನಾವು ಸಸ್ಯಗಳ ಬಗ್ಗೆ ನಾವು ಪಾಠ ಮಾಡಬೇಕಾದ್ರೆ ಭಾಳಷ್ಟು ಗದ್ದಲ ಆಗ್ತದೆ ನಮ್ಮ ಶಾಲೆಯಲ್ಲಿ. ಯಾಕಂದರೆ ಸಸ್ಯಗಳನ್ನು ಇದರಿಂದ ತಂದು ತೋರಿಸ್ತಿದ್ದೀವಿ, ಅದರೊಳಗಡೆ ಇರ್ತಕ್ಕಂಥ ಪಾರ್ಟ್ಸ್ಗಳನ್ನು ತೋರಿಸ್ಬೇಕಾದ್ರೆ ಸ್ವಲ್ಪ ಭಾಳಷ್ಟು ನಮಗೆ ಸಮಸ್ಯೆ ಆಗ್ತದೆ. ಎಲ್ಲ ಶಿಕ್ಷಕರಿಗೂ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಸಲ ನಾವು ಒಂದು ಪ್ರಯೋಗ ಮಾಡಬೇಕಾದ್ರೆ 1 ದಿನ ಬೇಕಾಗ್ತದೆ. ನಾವು ಪ್ರಿಪ್ರೇಷನ್ನು ಮಾಡ್ಕೋಬೇಕಾಗ್ತದೆ. ಮಕ್ಕಳಿಗೆ ಅಷ್ಟೆಲ್ಲ ತಿಳಿಸಿ ಹೇಳಿದ್ರು ಸಹಿತ ಕೆಲವೊಂದು ಸಲ ಕೇಳಕ್ಕೆ
ಅದಕ್ಕೆ ನಾವು ಇಲ್ಲಿ ಬಹಳಷ್ಟು ಲೋ ಕಾಸ್ಟ್ ಮೆಟೀರಿಯಲನ್ನು ಉಪಯೋಗ ಮಾಡಿದ್ದೀವಿ. ಏನಂದರೆ ಬರೀ ಪೇಪರು ಮತ್ತು ಒಂದಿಷ್ಟು ಕಲರ್ ಪೇಪರ್ಸು, ಗಮ್ಮು, ಒಂದು ಸಿರಿಂಜನ್ನು ಬಳಸಿದ್ದೀವಿ. ಇದು ಸಸ್ಯದ ಭಾಗಗಳನ್ನು ಹಾಗೂ ಸಸ್ಯದ ಎಲ್ಲ ಚಟುವಟಿಕೆಗಳನ್ನು ತಿಳಿಸ್ತಾ ಇರೋದು. ಸಸ್ಯದ ಬೇರುಗಳ ಮೂಲಕ ಜೈಲಮ್ ಅನ್ನುವಂಥ ನಾಳ ನೀರನ್ನು ಸಾಗಿಸ್ತವೆ, ಸಸ್ಯದ ಎಲೆಗಳಿಗೆ ನೀರನ್ನು ಸಾಗಿಸ್ತಕ್ಕಂಥ ಕೆಲಸ ಮಾಡ್ತದೆ ಅಂತ ಹೇಳ್ತಿದ್ದೀವಿ. ಅದನ್ನು ತೋರಿಸ್ಬೇಕಾದ್ರೆ ಸಸ್ಯದ ಗಿಡದು ಎಲ್ಲಿ ಜೈಲಮ್ ನಾಳಗಳನ್ನು ನಾವೆಲ್ಲಿ ನೋಡ್ಬೋದು ಅಂದ್ರೆ ಕಾಂಡದಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಿದ್ದೀವಿ. ಕಾಂಡದಲ್ಲಿ ನಾವು ಈ ರೀತಿಯಾಗಿ ಇದನ್ನು ಇಲ್ಲೇ ಕತ್ತರಿಸಿ ತೋರಿಸ್ಬೋದು. ಇಷ್ಟನ್ನು ನೀವು ನೋಡಿದ್ರಿ ಅಂದ್ರೆ ಇಲ್ಲಿ ನಮಗೆ ನಾಳಗಳು ಕಾಣಿಸ್ಲಿಕ್ಕತ್ತವ್ರು, 2 ನಾಳಗಳು ಕಾಣಿಸ್ತಾವೆ. ಈ ನಾಳದಲ್ಲಿ ಒಂದು ಜೈಲಮ್ ನಾಳ ಅಂತ ಕರಿತೀವಿ. ಪಿಂಕ್ ಕಲರ್ದೇನು ಕೊಟ್ಟಿದ್ದೀವಿ ಜೈಲಮ್ ನಾಳ. ಇದು ಬೇರಿನ ಮೂಲಕ ನೀರು ಹಾಗೂ ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸಾಗಿಸ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಎಲೆಗಳಿಗೆ ಸಾಕ್ತಾ ಇದೆ ಅನ್ನುವಂಥದ್ದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇನ್ನೊಂದು ನಾಳ ಇದೆ. ಈ ನಾಳ ಏನು ಅಂತ ಅಂದ್ರೆ ಈ ನಾಳ ಸಸ್ಯದ ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಆಹಾರವು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸ್ತಕ್ಕಂಥದ್ದು. ಆ ನಾಳಕ್ಕೆ ನಾವು ಫ್ಲೋಯಮ್ ನಾಳ ಅಂತ ಕರಿತೀವಿ. ಅದನ್ನು ಕೂಡ ನಾವಿಲ್ಲಿ ಹಸಿರು ಬಣ್ಣದಿಂದ ತೋರಿಸಿದ್ದೀವಿ. ಇಲ್ಲಿ ನಾವು ನೋಡ್ಬೋದು ಚಲಿಸ್ತಕ್ಕಂಥದ್ದು, ಕೆಳಗಡೆ ಚಲಿಸ್ತಕ್ಕಂಥ ಅಂದರೆ ಎಲೆಗಳಿಂದ ಸಾಗಿಸ್ತಕ್ಕಂಥ ಒಂದು ಕೊಳವೆ ಅಂತ ಕರಿತೀವಿ. ಈಗ ಮೊದಲನೇದಾಗಿ ನಾವು ಸಸ್ಯಗಳ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳ್ತೀವಿ. ಸಸ್ಯಗಳಾಗಲಿ ಅಥವಾ ಜೀವಿಗಳಾಗಲಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಬರೀ ಹೇಳ್ತಿದ್ದೇವೆ, ಜೀವಕೋಶ ತೋರಿಸ್ತಿದ್ದೀವಿ, ಅದು ಎಲ್ಲಿದ್ದಿರ್ತದ ಅಂತ ತೋರಿಸಂಗಿಲ್ಲ. ಬರೀ ಒಂದು ಜೀವಕೋಶ ಎಲ್ಲದ ಅಂತ ತೋರಿಸ್ಬೇಕಾದಾಗ ನಾವು ಸಸ್ಯದ ಒಂದು ಕಾಂಡದಲ್ಲಿ ಒಂದು ಕೊಠರೆಯನ್ನು ಕತ್ತರಿಸ್ತೇವೆ ಅಂದ್ರೆ ಇದ್ರ ಒಳಗಡೆ ಇದನ್ನು ಕತ್ತರಿಸಿ, ಅಂದರೆ ನಾವು ಒಂದು ಕಾಂಡವನ್ನು ಯಾವ ರೀತಿಯಾಗಿ ಕತ್ತರಿಸಿ ತೋರಿಸ್ತಿದ್ದೇವೆ ಮೈಕ್ರೋಸ್ಕೋಪ್ನಲ್ಲಿ, ಅದೇ ರೀತಿಯಾಗಿ ಇಲ್ಲಿ ಕತ್ತರಿಸಿ ತೋರಿಸ್ತೀವಿ ಅಂದ್ರೆ ಇದ್ರ ಒಳಗಡೆ ಜೀವಕೋಶ ಇದ್ದಿರ್ತದೆ ಅಂತ ಹೇಳ್ತಿದ್ದೀವಿ. ಇದನ್ನು ನಾವು ಮೈಕ್ರೋಸ್ಕೋಪ್, ನಾವು ಇನ್ನೊಂದು ಮಾಡಿರ್ತಕ್ಕಂಥ ಮೈಕ್ರೋಸ್ಕೋಪ್ನಲ್ಲಿ ಇದನ್ನು ಇಟ್ಟು ನೋಡಿದೊಳಗೆ ನಮಗೆ ಇಲ್ಲಿ ಮೇಲ್ಗಡೆಯಿಂದ ನೋಡಿದಾಗ ನೋಡ್ರಿ ಸರ್, ಅದು ಜೀವಕೋಶ ಕಾಣಿಸ್ತಾರೆ. ಅದು ಅತ್ಯಂತ ಲೋ ಕಾಸ್ಟ್ ಮೆಟೀರಿಯಲ್ನಲ್ಲಿ, ಅಂದರೆ ಮೈಕ್ರೋಸ್ಕೋಪ್ನೊಳಗೆ ನಮ್ಮ ಕಣ್ಣಿಗೆ ಕಾಣಿಸಲಾರ್ದಂಥ ವಸ್ತು ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ರೆ ಕಾಣಿಸ್ತದ ಅಂತ ಹೇಳ್ತಿದ್ದೇವೆ. ಕೆಲವೊಂದು ಶಾಲೆಗಳಲ್ಲಿ ಮೈಕ್ರೋಸ್ಕೋಪ್ ಇರೋಂಗಿಲ್ಲ, ಮೈಕ್ರೋಸ್ಕೋಪ್ ಇದ್ರೂ ಕೂಡ ತೋರಿಸೋಕ್ಕಾಗಂಗಿಲ್ಲ, ಯಾಕಂದರೆ ಸೈನ್ಸ್ ಟೀಚರ್ ಇರೋಂಗಿಲ್ಲ. ಅಂತಲ್ಲಿ ನಾವು ಈ ಮಾದರಿಯನ್ನು ಉಪಯೋಗ ಮಾಡಿದ್ದೇವೆ ಅಂದರೆ ಅತ್ಯಂತ ಲೋ ಕಾಸ್ಟ್, ಬರೀ ಬಿದ್ದಿರ್ತಕ್ಕಂಥ ಬರೀ ರಟ್ಟುಗಳನ್ನು ಉಪಯೋಗ ಮಾಡಿದ್ದೇವೆ ರೀ. ಮ್ಯಾಲೆ ಅದು ಟ್ರಾನ್ಸ್ಪರೆಂಟ್ ಪೇಪರ್ ತೊಗೊಂಡಿದ್ವಿ, ಪ್ಲಾಸ್ಟಿಕ್ ಪೇಪರ್ ಅದು. ಮತ್ತು ಇಲ್ಲಿ ಮ್ಯಾಲೆ ಇಟ್ಟಿರ್ತಕ್ಕಂಥದ್ದು ಕೂಡ ಒಂದು ನೀರಿನ ಬಾಟಲ್ ಡಕ್ಕನ್ ಅದ ಅಷ್ಟೇ. ಅದನ್ನು ನಾವು ಐ ಪೀಸ್ ಅಂತ ತೊಗೊಂಡಿದ್ದೀವಿ. ಕೆಳಗಡೆನೂ ಒಂದು ಡಕ್ಕನ್ ಇಟ್ಕೊಂಡ್ರೆ ಅದು ಲೆನ್ಸ್, ಇದು ಆಬ್ಜೆಕ್ಟ್ ಪೀಸ್ ಅಂತ ಉಪಯೋಗ ಮಾಡ್ಬೋದು. ಇದನ್ನು LED ಲೈಟ್ ಕೂಡ ಕೂಡಿಸ್ಬೋದು, ನೀವು ಬೇಕಾದ್ರೆ ಕನ್ನಡಿನೂ ಕೂಡ ಕೂಡಿಸ್ಕೋಬೋದು. ಯಾವುದು ನಿಮಗೆ ಅನುಕೂಲ ಆಗ್ತದೆ ಆ ರೀತಿ ನಾವು LED ಲೈಟ್ ಕೂಡಿಸಿದ್ದೀವಿ. ಆ ರೀತಿಯಾಗಿ ಬಂದಿರ್ತಕ್ಕಂಥ ಅದೇ ರೀತಿಯಾಗಿ ಸಸ್ಯದ ಎಲೆಗಳಲ್ಲಿ, ಸಸ್ಯದ ಎಲೆಗಳು, ಸಸ್ಯದ ಉಸಿರಾಟದ ಅಂಗ ಯಾವುದು ಅಂತ ಕೇಳಿದಾಗ ನಾವು ಸ್ಟೊಮಾಟ ಅಂತ ಕರಿತೀವಿ. ನಾವು ಆ ಸ್ಟೊಮಾಟೊ ಎಲ್ಲಿದ್ದಿರ್ತದ ಅಂದ್ರೆ ಸಸ್ಯದ ಎಲೆಗಳಲ್ಲಿ ಇರ್ತವೆ. ಸಸ್ಯದ ಎಲೆಗಳಲ್ಲಿ ಎಲ್ಲಿದ್ದಿರ್ತದ ಅಂತ ಅಂದಾಗ ನಾವು ಈ ಎಲೆಗಳಲ್ಲಿ ಒಂದು ಎಲೆಯನ್ನು ಚಾಯ್ಸ್ ಮಾಡ್ಕೊಳ್ತಿದ್ದೇವೆ. ನಾವು ಇದರಲ್ಲಿ ಈ ಎಲೆಗಳ ಹಿಂಭಾಗದಲ್ಲಿ ನಾವು ಎಲೆಯನ್ನು ಕತ್ತರಿಸಿ ಇದನ್ನು ಸಾವಕಾಶಾಗಿ ತೆಗೆದೇವಿ ಅಂದಾಗ ಎಲೆಗಳ ಹಿಂಭಾಗದಲ್ಲಿ ಸ್ಟೊಮಾಟ ಇದೆ ಅಂತಕ್ಕಂಥ ಕಾನ್ಸೆಪ್ಟ್. ಇದನ್ನು ನಾವು ಸಂಪೂರ್ಣವಾಗಿ ಕತ್ತರಿಸಿ ತೆಗೆದಾಗ ಇದ್ರ ಒಳಗಡೆ ಏನಿರುತ್ತೆ ಅಂದ್ರೆ ಸ್ಟೊಮಾಟ ಇದೆ. ಇದನ್ನು ಕೂಡ ನಾವು ಸೂಕ್ಷ್ಮದರ್ಶಕ ಯಂತ್ರದಲ್ಲಿಟ್ಟು ನೋಡ್ಬೋದು. ಇದು ಕೂಡ ಕಾಣಿಸ್ತದೆ, ಸ್ಟೊಮಾಟ ಕಾಣಿಸ್ತದೆ. ಈ ಸ್ಟೊಮಾಟೊ ಇದು ಈಗ ಆಲ್ರೆಡಿ ಕ್ಲೋಸ್ ಇದ್ದಿರ್ತಕ್ಕಂಥದ್ದು ಅದರ, ಈ ಗಾರ್ಡ್ಸ್ ಎಲ್ಲೂ ಓಪನ್ ಇಲ್ಲ. ಇದು ಓಪನ್ ಇದ್ದಿದ್ದು ಕೂಡ ತೋರಿಸ್ಬೋದು. ಓಪನ್ ಇದ್ದಿರ್ತಕ್ಕಂಥದ್ದು ಕೂಡ ಹಚ್ಚಿಟ್ಟಿರ್ತಿದ್ದೀವಿ. ಅದನ್ನು ಕೂಡ ಕತ್ತರಿಸಿ ನಾವೇನು ಮಾಡ್ಬೋದು ಅಂದ್ರೆ ಸ್ಟೊಮಾಟ ಓಪನ್ ಇದ್ದಿದ್ದು, ಕ್ಲೋಸ್ ಇದ್ದಿದ್ದು ಎರಡನ್ನೂ ಕೂಡ ನಾವಿಲ್ಲಿ ತೋರಿಸ್ಬೋದು. ಅದೇ ರೀತಿಯಾಗಿ ಸಸ್ಯದ ಎಲೆಗಳ ಅಡ್ಡ ಸೆಳಿಕೆ ಚಿತ್ರ ಪುಸ್ತಕನೊಳಗೆ ಕೊಟ್ಟಿರ್ತಾರೆ, ನೋಡಿರ್ತಾರೆ ಮಕ್ಕಳು. ಅದನ್ನು ಹೆಂಗೆ ತೊಗೋಬೋದು ಅಂದ್ರೆ ಒಂದು ಎಲೆಯನ್ನು ತೊಗೊಳ್ರಿ, ಈ ಎಲೆಯನ್ನು ಅಡ್ಡ ಸೀಳ್ರಿ. ಅಡ್ಡ ಸೀಳಿ ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ರೆ ಅದರಲ್ಲಿ ಇದಿರ್ತಕ್ಕಂಥ ಅಂಗಗಳು ಕಾಣಿಸ್ತವ, ಅಂಗಾಂಶಗಳು ಕಾಣಿಸ್ತವ ಅಂತಂದು ಇದನ್ನು ಕೂಡ ಮೈಕ್ರೋಸ್ಕೋಪ್ನಲ್ಲಿ ನಾವು ನೋಡ್ಬೋದು. ಅಂದರೆ ಮೈಕ್ರೋಸ್ಕೋಪ್ನಲ್ಲಿ ನೋಡ್ತಕ್ಕಂಥ ವಸ್ತುಗಳನ್ನು ನಾವು ಸಿಂಪಲ್ಲಾಗಿ, ಸರಳವಾಗಿ ಒಂದು ಮಾದರಿಯನ್ನು ಇಟ್ಕೊಂಡು ಲೋ ಕಾಸ್ಟ್ ಮೆಟೀರಿಯಲನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿಯಾಗಿ ಮಕ್ಕಳಿಗೆ ತಿಳಿಸ್ಕೊಡ್ಬೋದು. ಟೋಟಲ್ ಓವರಾಲ್ ಸಸ್ಯದ ಬಗ್ಗೆನೇ ನಾವು ಇಲ್ಲಿ ತೋರಿಸ್ಬೋದು.
ಇನ್ನೊಂದೇನೆಂದ್ರೆ ಸಸ್ಯಗಳು ಸೂರ್ಯನ ಬೆಳಕಿನ ಕಿರಣ ಬಂದಾಗ ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತವ ಅಂತ ಹೇಳ್ತಿದ್ದಾರೆ. ಅದು ಸುಮ್ಮನೆ ಒಂದು ಸೂರ್ಯಕಾಂತಿ ಹೂವು ಅಷ್ಟೇ ತೋರಿಸ್ತೀವಿ. ಎಲ್ಲ ಸಸ್ಯಗಳು ಹೂಗಳನ್ನು ಬಿಟ್ಟಾಗ ಮೊದಲಿಗೆ ಮೊಗ್ಗೆದಿರ್ತದ, ಬೆಳಗ್ಗೆ ಹೊತ್ತಿನಲ್ಲಿ ಅರಳ್ತವ ಅಂತ ಹೇಳ್ತಿದ್ದೀವಿ. ಅದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸೂರ್ಯನ ಬೆಳಕು ಬಿದ್ದಾಗ ಅರಳ್ತವೆ. ಸಸ್ಯದ ಹೂವುಗಳು ಅರಳ್ತಕ್ಕಂಥ ಅಂದರೆ ಇಷ್ಟು ಒಂದು ಸಣ್ಣ ಮಾದರಿ, ಒಂದು ಸಸ್ಯದ ಒಂದು ಗಿಡವನ್ನು ತೋರಿಸಿ ಅದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ತಯಾರು ಮಾಡಿಟ್ಟೇವಿ ಅಂದರೆ ಇದು ಪ್ರತಿ ವರ್ಷ ನಾವು ಮಕ್ಕಳಿಗೆ ಸಸ್ಯದ ಬಗ್ಗೆ ನಾವು ಕಾನ್ಸೆಪ್ಟ್ ಕೊಡಬೇಕು ಆದ್ರೆ ಸಂಪೂರ್ಣವಾಗಿ ಎಲ್ಲನೂ ಸಸ್ಯ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ, ಅದು ಯಾವ ರೀತಿಯಾಗಿ ಬದುಕ್ತದೆ, ಅದು ಯಾವ ರೀತಿಯಾಗಿ ಆಹಾರ ತಗೊಳ್ತದೆ, ಮತ್ತು ಸಸ್ಯದಲ್ಲಿದ್ದಿರ್ತಕ್ಕಂಥ ಭಾಗಗಳು ಯಾವ್ಯಾವು ಎಲ್ಲವನ್ನು ಕೂಡ ತೋರಿಸ್ಬೋದು. ನಾವು ಹೂ ತೋರಿಸ್ಬೋದು, ಕಾಯಿ ತೋರಿಸ್ಬೋದು, ಕಾಂಡ ತೋರಿಸ್ಬೋದು, ಎಲ್ಲಕ್ಕೆ ಉಪಯೋಗ ಆಗ್ತದೆ. ಏನು ಬೇಕಾದ್ರೂ ನಾವು ಸಸ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಒಂದು ಸಿಂಪಲ್ ಆಗಿ ಅತ್ಯಂತ ಸರಳವಾಗಿ ಉಪಯೋಗ ಮಾಡ್ತಕ್ಕಂಥ ಸಾಧನ. Whatever the waste is not removed by our kidneys removed, so at the time we can do the dialysis process at the hospital. They will withdraw the blood from our body, and the whole toxins are collected by the dialysis filter. Again the blood is returned back to our body. This process takes weekly thrice or 4 times per session. It takes 800 rupees. It is not so painful. From the arteries they are removing the blood, again from the vein they are injecting the back to the brain. If this process should be continued in our life, means we should take care of our kidneys. We should properly do the exercise. Smoking should not be done. Properly we should drink the water. We should do the exercises. Then we can maintain our kidney. Otherwise we have to go again and again to the hospitals. One more thing, at the age of 40, most of the people, they will take the painkillers. It is the most worst thing that will damage our kidneys. If the kidneys are damaged, this is the process that we have to go weekly thrice. At least thrice we have to do the dialysis. If we have to escape from this, means we have to take care of our health and our kidneys. So this is the model to create the awareness among the students. In 10th standard, they can able to learn about the kidneys, about the nephrons, but they don't know when we will not take care properly of our kidneys. Then we have to go through this process. One more thing is I have done the pH scale, sir. This pH scale is called as a concentration